ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನಮಗೊಂದು ರೀಲ್ ಸಿಕ್ತು. ಆ ರೀಲ್ನಲ್ಲಿ ಒಬ್ಬ ವ್ಯಕ್ತಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 ಪ್ರೋನ ಕೇವಲ ₹1200 ಸೇಲ್ ಮಾಡ್ತಾ ಇದ್ರು. ಅದು ಹೆಂಗೂರು ಸಾಧ್ಯ? ₹1200 ಅದು ಲಾಂಚ್ ಆದಾಗ ಒರಿಜಿನಲ್ ಬ್ರ್ಯಾಂಡಿಂದು ₹15,000-16,000. ಈಗಲೂ ಕೂಡ ₹10,000 ಇದೆ. ₹1200 ಅದು ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂದ್ಕೊಂಡು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವು. ಅವ್ರದ್ದು ಬಿಸ್ನೆಸ್ ವಾಟ್ಸಾಪ್ ಚಾಟ್ಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ವು. ₹1200 ಕೊಟ್ಟು ಒಂದು ವಾರದಲ್ಲಿ ನಮಗೆ ಇದು ಡೆಲಿವರ್ ಆಯಿತು. ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಬಾಕ್ಸು ಈ ರೀತಿ ನೋಡೋಕ್ಕೆ ಸಿಗುತ್ತೆ ₹1200. ನಮ್ಮ ಹತ್ರ ಒರಿಜಿನಲ್ ಗ್ಯಾಲಕ್ಸಿ ಬಡ್ಸ್ 2 ಪ್ರೋ ಬಾಕ್ಸ್ ಸಹ ಇದೆ. ಇದು ಒರಿಜಿನಲ್ಲು ₹15,000-16,000. ಇದು ₹1200. ಎರಡನ್ನೂ ಬಾಕ್ಸ್ ಕಂಪೇರ್ ಮಾಡೋದಕ್ಕೆ ಹೋದರೆ ನೋಡ್ತಾ ಇದ್ದೀರಾ, ಫ್ರಂಟಿಂದ ಇಮೇಜು ತುಂಬ ಸಿಮಿಲರ್ ಇದೆ, ಕಲರ್ ಚೇಂಜ್ ಅಷ್ಟೇ. ಈ ಒರಿಜಿನಲ್ ಬಾಕ್ಸ್ ಮೇಲೆ ಗ್ಯಾಲಕ್ಸಿ ಬಡ್ಸ್ 2 ಪ್ರೋ ಅಂತ ಬರೆದಿದ್ರೆ ಈ ಕಡೆ ಕೇವಲ ಬಡ್ಸ್ 2 ಪ್ರೋ ಅಂತ ಇದೆ. ಮತ್ತು ಸ್ಯಾಮ್ಸಂಗಿಂದು ಲೋಗೋ ಒರಿಜಿನಲ್ ಬಾಕ್ಸ್ ಮೇಲೆ ಇದ್ದರೆ ಯಾವುದೇ ಆ ರೀತಿ ಲೋಗೋ ಒರಿಜಿನಲ್ ಬಾಕ್ಸ್ ಮೇಲೆ ಇಲ್ಲ. ಮೇಲ್ಗಡೆ ಆ ಸ್ಟಿಕ್ಕರ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಹಿಂದಕ್ಕೆ ಬಂತು ಅಂತ ಅಂದರೆ ಈ ಒರಿಜಿನಲ್ ಬಾಕ್ಸ್ ಯಾವುದು ಫೇಕ್ ಯಾವುದು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಾ, ಈ ಕಡೆ ಇರೋದು ಫೇಕು. ಇದರಲ್ಲಿ ಸ್ಯಾಮ್ಸಂಗಿಂದು ಸೀಲ್ ಇದೆ, ಇದರಲ್ಲೂ ಕೂಡ ಇದೆ, ಬಟ್ ಡಿಫ್ರೆಂಟ್ ಆಗಿದೆ. ಹಿಂದ್ಗಡೆಯಿಂದ ತುಂಬ ಸಿಮಿಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸೈಡಿಗೆ ಬಂತು ಅಂತ ಅಂದರೆ ಸ್ಟಿಕ್ಕರ್ಸು. ಈ ಬಾರ್ಕೋಡ್ ಅಂತೂ ತುಂಬ ಕ್ಲೋಸ್ ಇದೆ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಬಾರ್ಕೋಡಿನ ಕೆಲವೊಂದು ನಂಬರ್ಸ್ಗಳು ಚೇಂಜ್ ಬಿಟ್ಟರೆ ಉಳಿದಿದೆಲ್ಲ ಸೇಮು. ಮೇಲ್ಗಡೆ ಫೇಕು. ಸ್ಯಾಮ್ಸಂಗಿಂದು ಒಂದು ಸ್ಟಿಕ್ಕರ್ ಗೆಟ್ ವೆರಿಫಿಕೇಷನ್ ಕೋಡ್ ಏನೇನೋ ಫುಲ್ ನೋಡಿದವ್ರಿಗೆ ಇದು ಒರಿಜಿನಲ್ ಅಂತ ಅನ್ನಿಸ್ಬೇಕು, ಆ ರೀತಿ ಬಾಕ್ಸನ್ನು ಮಾಡಿದ್ದಾರೆ. ಬಾಕ್ಸಿನ ಸೈಜ್ ಕೂಡ ಅಷ್ಟೇ ತುಂಬ ಕ್ಲೋಸ್ ಇದೆ. ನೋಡ್ತಾ ಇದ್ದೀರಾ, ಎರಡು ತುಂಬ ಸಿಮಿಲರ್ ಸೈಜು, ಸಿಮಿಲರ್ ಡೈಮೆನ್ಷನ್ ಎಲ್ಲ ಒಂದೇ ರೀತಿ ಇದೆ. ಸ್ವಲ್ಪ ಗೊತ್ತಿಲ್ಲದವ್ರವರಿಗೆ ಈ ಹೆಡ್ಫೋನ್ ಕೊಟ್ಬಿಟ್ರೆ ನಿಜ ಒರಿಜಿನಲ್ ಅಂತ ಪರ್ಚೇಸ್ ಮಾಡಿಬಿಡ್ತಾರೆ, ಆಯಿತಾ. ಸ್ವಲ್ಪ ಕಡಿಮೆಗೆ ಸಿಗ್ತಾ ಇದೆ, ಒಂದು ₹3,000-4,000 ಸಿಗ್ತಾ ಇದೆ ಅಂದ್ಕೊಂಬಿಟ್ಟು ಈ ಫೇಕ್ ತುಂಬ ಕಡಿಮೆ ದುಡ್ಡಿಂದು ₹1,200 ಒರಿಜಿನಲ್ ಅಂತಲೇ ಪರ್ಚೇಸ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ, ಆಯಿತಾ. ಸೊ ಬನ್ನಿ ಡೈರೆಕ್ಟಾಗಿ ಓಪನ್ ಮಾಡೋಣ ಬಾಕ್ಸನ್ನು. ಸೊ ಓಪನ್ ಮಾಡಿದ್ರೆ ನಮಗೆ ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ಲು. ಸೊ ಇದರಲ್ಲೂ ಕೂಡ ನಮಗೆ ಯೂಸರ್ ಮ್ಯಾನ್ಯುವಲ್ ಇದೆ, ಆಯಿತಾ. ನೋಡ್ತಾ ಇದ್ದೀರಾ, ಇದು ಒರಿಜಿನಲ್ ಯೂಸರ್ ಮ್ಯಾನ್ಯುವಲ್ಲು. ಇದ್ರ ಮೇಲ್ಗಡೆ ಫೇಕಲ್ಲಿ ಯಾವುದೇ ಸ್ಯಾಮ್ಸಂಗ್ ಲೋಗೋ ಇಲ್ಲ. ಇದರಲ್ಲಿ ನೋಡಿ ಸ್ಯಾಮ್ಸಂಗ್ ಲೋಗೋ ಇದೆ. ಮತ್ತು ಒಳಗಡೆ ಇದರಲ್ಲಿ ನಮಗೇನೋ ಇರುತ್ತೆ, ಮೋಸ್ಟ್ಲಿ ಯೂಸರ್ ಮ್ಯಾನ್ಯುವಲ್ ಏನಾರು ಇರುತ್ತೆ. ನೋಡೋಣ ಏನಿದೆ ಅಂತ. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಇದ್ರ ಮೇಲ್ಗಡೆ ಯಾವುದೇ ಸ್ಯಾಮ್ಸಂಗ್ ಲೋಗೋ ಇಲ್ಲ, ಸ್ಯಾಮ್ಸಂಗ್ ಅನ್ನೋ ಹೆಸರು ಕೂಡ ಬರೆದಿಲ್ಲ. ಒಟ್ಟಿಗೆ SM ಅಂತ ಇದೆ. ನಮಗೆ ಇದರಲ್ಲಿ ಒರಿಜಿನಲ್ ಸ್ಯಾಮ್ಸಂಗ್ ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಅದು ಯಾವ ರೀತಿ ಇದೆ ನೋಡೋಣ. ಅದು ಏನಾರು ಸೇಮ್ ಇರುತ್ತೆ ನೋಡಿ. ಓಪನ್ ಮಾಡಿದ ತಕ್ಷಣ ಸ್ಯಾಮ್ಸಂಗ್ ಹೆಸರು ನೋಡಿ. ಇದರದ್ದು ಡೈಮೆನ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಒರಿಜಿನಲ್ ಯೂಸರ್ ಮ್ಯಾನ್ಯುವಲ್ ಈ ರೀತಿ ಇರುತ್ತೆ, ಇದು ಡ್ಯೂಪ್ಲಿಕೇಟು. ನಂತರ ಆ್ಯಕ್ಚುಯಲ್ ಹೆಡ್ಫೋನ್ಸ್ಗಳು ನೋಡಿ. ಯಪ್ಪ ದೇವ್ರೇ, ತುಂಬ ಸಿಮಿಲರ್ ಇದೆ ಇವರು. ಹೇಳಿದ್ನಲ್ಲ, ಸ್ವಲ್ಪ ಮಾರ್ಬಿಟ್ರೆ ಇದನ್ನೇ ಒರಿಜಿನಲ್ ಅಂತ ಸೇಲ್ ಮಾಡಿಬಿಡ್ತಾರೆ, ಆ ರೀತಿ ತಲೆಗೆ ಹೊಡೆದಂಗಿದೆ, ಆಯಿತಾ. ಹೌದು, ಸ್ವಲ್ಪ ಲೋಗೋ ಎಲ್ಲ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಬರ್ತೀನಿ. ಅದು ಬಿಟ್ಟರೆ ನಮಗೆ ಇದರೊಳಗಡೆ ಕೆಲವೊಂದು ಕೇಬಲ್ಲು ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ಗಳು ಕೊಟ್ಟಿದ್ದಾರೆ. ಸಿಲಿಕಾನ್ ಟಿಪ್ಸ್ ಕ್ವಾಲಿಟಿ ಚೆನ್ನಾಗೇ ಇದೆ. USB Type-C ಚಾರ್ಜಿಂಗ್ ಇದು. ನಮಗೆ ಒರಿಜಿನಲ್ಲು ಕೂಡ ಅದೇ ರೀತಿ ನೋಡಿ. ಕೇಬಲ್ಲು ದೊಡ್ಡದಾಗೇ ಸಿಗುತ್ತೆ, ಇದು ದೊಡ್ಡ ಕೇಬಲ್ಲೇ. USB Type-C ಇಂದ Type-C ಕೇಬಲ್ ಇದು, ಆದರೆ ಇದು Type-A ಇಂದ Type-C. ಅದು ಬಿಟ್ಟರೆ ಸಿಲಿಕಾನ್ ಟಿಪ್ಸೇ ಇಲ್ವಾ ಅಂತ ಇದರೊಳಗಡೆ ಮೋಸ್ಟ್ಲಿ ಇರಬೇಕು. ನಾನು ಮಿಸ್ಪ್ಲೇಸ್ ಮಾಡಿರ್ಬೋದು, ಇದು ತುಂಬ ದಿನ ಆಯಿತು ಪರ್ಚೇಸ್ ಮಾಡಿ. ಒಟ್ಟಿನಲ್ಲಿ ನೋಡ್ರಪ್ಪ, ಇಷ್ಟು ಬಾಕ್ಸಲ್ಲಿರುವಂಥ ಡಿಫ್ರೆನ್ಸು. ಇನ್ನು ಈ ಒಂದು ಬಡ್ಸಿಗೆ ಬರ್ತೀನಿ. ಡಿಸೈನ್ ಬಿಲ್ಡ್ ಕ್ವಾಲಿಟಿ ಹೊರ್ಗಡೆಯಿಂದ ನಿಮಗೆ ಎರಡೂ ಕೂಡ ತುಂಬ ಅಂದರೆ ತುಂಬ ಸಿಮಿಲರ್ ಅಂತೀನಿ, ಆಯಿತಾ. ಫೀಲು ನೋಡಿ, ಇದು ಹೆಂಗಿದೆಯೋ ತುಂಬ ಇದು ಸ್ವಲ್ಪ ಒಂಥರ ರಬ್ಬರಿ ಫಿನಿಶ್ ಇದೆ, ಆಯಿತಾ. ಇದು ಕೂಡ ಒಂಥರ ರಬ್ಬರಿ ಫಿನಿಶೇ, ಇದರಷ್ಟಿಲ್ಲ, ಬಟ್ ಸ್ಟಿಲ್ ತುಂಬ ಬೇಗ ಯಾಮಾರ್ಬಿಡ್ಬೋದು, ಆ ರೀತಿ ಇದೆ. ಹಿಂದ್ಗಡೆ ನಮಗೆ Type-C ಚಾರ್ಜಿಂಗ್ ಸಿಗ್ತಾ ಇದೆ, Type-C. ಮುಂದ್ಗಡೆ ಎರಡರಲ್ಲೂ ಕೂಡ LED ಇಂಡಿಕೇಟ್ರು ನೋಡಿ. ಹಿಂಗೆ ಓಪನ್ ಮಾಡಿದ ತಕ್ಷಣ ಮೋಸ್ಟ್ಲಿ LED ಇಂಡಿಕೇಟ್ರ್ ಬರಬಹುದೇನೋ ನೋಡಿ, ಬಂತಾ ಬ್ಲೂ ಇಂಡಿಕೇಟ್ರು. ಇದು ಓಪನ್ ಮಾಡಿದ್ರೆ ಒಳಗಡೆ ಗ್ರೀನ್ ಇದೆ. ಸೊ ಹೊರಗಡೆ ಚಾರ್ಜ್ ಕಡಿಮೆ ಇದೆ, ಸೊ ರೆಡ್ ತೋರಿಸ್ತಾ ಇದೆ. ಸೊ ನೋಡಿ, ಸೌಂಡು ಓಪನ್ನು ಕ್ಲೋಸ್ ಮಾಡಿದ್ರೆ ಇದು ಕೂಡ ತುಂಬ ಸಿಮಿಲರು. ಮತ್ತು ವೆಯ್ಟು ಒರಿಜಿನಲ್ ಸ್ವಲ್ಪ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ, ಆಯಿತಾ. ಇದು ಸ್ವಲ್ಪ ಹೆವಿ ಫೀಲ್ ಇದೆ. ಇದು ಆ್ಯಕ್ಚುಲಿ ತುಂಬ ಲೈಟ್ ವೆಯ್ಟ್ ಇದೆ.
ಇನ್ನು ಒಳಗಡೆ ಇರುವಂಥ ಬಡ್ಸಿಗೆ ಬಂತು ಅಂತ ಅಂದರೆ ನೋಡಿ, ಎರಡು ಕೂಡ ಹೆವಿ ಸಿಮಿಲರ್ ಗುರು. ಹೆವಿ ಅಂದರೆ ಹೆವಿ ಸಿಮಿಲರ್. ಒರಿಜಿನಲ್ಲಿ ಸೌಂಡ್ ಬೈ AKG ಅಂತ ಇದೆ. ಇದ್ರ ಮೇಲ್ಗಡೆ ಯಾವುದೇ ಆ ರೀತಿ ಬ್ರ್ಯಾಂಡಿಂಗ್ ಇಲ್ಲ. ಮತ್ತು ಮೇಲ್ಗಡೆ ಇರುವಂಥ ಲೋಗೋ ನೋಡ್ತಾ ಇದ್ದೀರಾ, ಸ್ಯಾಮ್ಸಂಗ್ ಸೌಂಡ್ ಬೈ AKG ಅಂತ ಹೊರಗಡೆ ಬ್ರ್ಯಾಂಡಿಂಗ್ ಹಾಕಿದ್ದಾರೆ. ಇದರಲ್ಲಿ ನಿಮಗೆ ಎಂಗ್ರೇವ್ ಆಗಿದೆ, ಇದು ಒಂಥರ ಎಂಗ್ರೇವ್ಡ್ ಲೋಗೋ. ಇದು ಮೇಲ್ಗಡೆ ಒಂದು ರೀತಿ ಇದು ಬರುತ್ತಲ್ಲ, ಪೇಂಟ್ ಹಾಕ್ದಂಗಿದೆ ಇದು, ಆಯಿತಾ. ಕಿತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ, ಬಟ್ ಇದು ಒರಿಜಿನಲ್ಲು ನಮಗೆ ಎಂಗ್ರೇವ್ ಆಗಿರೋ ಥರ ಇದೆ ಒಳಗಡೆ. ಸೊ ಇದು ಪ್ರೀಮಿಯಮ್ನೆಸ್ ಗೊತ್ತಾಗುತ್ತೆ, ಬಟ್ ಸ್ಟಿಲ್ ಯಾಮಾರ್ಬೋದು, ಹೇಳೋಕ್ಕಾಗಲ್ಲ. ಸೊ ಬಡ್ಸಿಗೆ ಬರೋಣ ಈಗ. ನೋಡಿ, ಬಡ್ಸ್ನ ಡಿಸೈನ್ ಕೂಡ ತುಂಬ ಸಿಮಿಲರು, ನಿಮ್ಗೆ ಗೊತ್ತೇ ಆಗಲ್ಲ ನೋಡಿ, ತುಂಬ ಸಿಮಿಲರ್ ಬಡ್ಸು. ಅದು ಹೆಂಗೆ ಗುರು? ಇಲ್ಲಿ ನೋಡಿ, ಇಲ್ಲಿ ಸೆನ್ಸಾರ್ ಇದೆ, ಇದರಲ್ಲಿ ಕಪ್ಪು ಡಾಟ್ ಇದೆ ನೋಡಿ, ಇಲ್ಲೊಂದು, ಇದು ಸೆನ್ಸಾರು. ಇದರಲ್ಲಿ ಆ ರೀತಿ ಯಾವುದೇ ಸೆನ್ಸಾರ್ ಇಲ್ಲ. ಇದು ಇನ್-ಇಯರ್ ಡಿಟೆಕ್ಷನ್ ಸೆನ್ಸಾರ್. ಕಿವಿಲಿ ಹಾಕ್ಕೊಂಡಿದ್ದಾಗ ನಮಗೆ ಕಿವಿಲಿ ಇದೆಯೋ ಇಲ್ವೋ ಅಂತ ಸೆನ್ಸ್ ಮಾಡುವಂಥ ಸೆನ್ಸಾರ್ ಅದು. ಇದರಲ್ಲಿ ಆ ರೀತಿ ಯಾವುದೇ ಸೆನ್ಸಾರ್ ಇಲ್ಲ. ನಮಗೆ ಚಾರ್ಜಿಂಗಿಂದು ಏನು ಡಾಕ್ ಇದೆ ಅಲ್ವ ಇದು, ಸೊ ಎರಡು ತುಂಬ ಸಿಮಿಲರ್ ಪೊಸಿಷನಲ್ಲಿದೆ. ಸಿಲಿಕಾನ್ ಟಿಪ್ಸು ಕೂಡ ತುಂಬ ಸಿಮಿಲರ್ ಆಗಿದೆ. ಬಟ್ ಒಂದೇನಪ್ಪ ಅಂದರೆ ಇದು ಸ್ವಲ್ಪ ಹೆವಿ ಇದೆ, ಇದು ಇನ್ನೂ ಸ್ವಲ್ಪ ಲೈಟ್ ವೇಟ್ ಇದೆ ಇದು, ಆಯಿತಾ. ಫೇಕು ಸ್ವಲ್ಪ ಲೈಟ್ ವೇಟ್ ಇದೆ. ಆಲ್ರೆಡಿ ಸಾಂಗ್ ಪ್ಲೇ ಆಗ್ತಾಯಿದೆ. ಸೊ ನೋಡಿ, ಹಾಕಿದ ತಕ್ಷಣ ಇದು ಕೂಡ ನಮಗೆ ಚಾರ್ಜ್ ಆಗ್ತಾಯಿದೆ. ಇದರೊಳಗಡೆ ಎಷ್ಟು ಬ್ಯಾಟ್ರಿ ಇದೆ ಯಾವುದೂ ಕ್ಲಾರಿಟಿ ಇಲ್ಲ. ಎಷ್ಟು ದಿನ ಕೆಲಸವನ್ನು ಮಾಡುತ್ತೆ ಈ ₹1200 ಯಾವುದೇ ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ. ನಾಳೆ ಹಾಳಾದರೂ ಹಾಳಾಗ್ಬೋದು. ಬ್ಯಾಟ್ರಿ ಬ್ಯಾಕಪ್ ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ, ಆಯಿತಾ. ಈ ಒಂದು ಗಂಟೆ 2 ಗಂಟೆ ಬಂದರೂ ಬರ್ಬೋದು, 4 ಗಂಟೆ 5 ಗಂಟೆ ಬಂದರೂ ಬರ್ಬೋದು. ಕೆಲವೊಂದು ಕಡಿಮೆ ದುಡ್ಡಿಂದ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ನೋಡಿ, ಈ ಒರಿಜಿನಲ್ ತಲೆಗೆ ಹೊಡೆದಂಗಿದೆ. 10-15 ಸಾವಿರ ರೂಪಾಯಿ ಕೊಟ್ಟು ಯಾಕಪ್ಪ ಪರ್ಚೇಸ್ ಮಾಡ್ಬೇಕಂಗಾರೆ? ಬರೀ ₹1200. ನಂಗೆ ಅನ್ನಿಸ್ದಂಗೆ ಈ ಲೋಕಲ್ ಮಾರ್ಕೆಟ್ಗೆ ಹೋದರೆ ಬರೀ ₹200-300 ಸಿಕ್ಕರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಈ ₹1200 ಏನು ನಾವು ಆನ್ಲೈನ್ ಪರ್ಚೇಸ್ ಮಾಡಿದ್ವು, ಲೋಕಲ್ ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ₹200-300 ಸೇಲ್ ಆಗ್ತವೆ ನಂಗೆ ಅನ್ನಿಸ್ದಂಗೆ, ಆಯಿತಾ. ಆ ರೀತಿ ನಾವು ಇದರ ಸೌಂಡ್ ಟೆಸ್ಟನ್ನು ಸಹ ಮಾಡಿದ್ವು. ಸೌಂಡ್ ಕ್ವಾಲಿಟಿ ನಾಟ್ ಬ್ಯಾಡ್ ಅನ್ನಿಸ್ತು, ಆ್ಯಕ್ಚುಲಿ ನಾಟ್ ಬ್ಯಾಡ್ ಅಂತ ಅನ್ನಿಸ್ತು, ಆಯಿತಾ. ಇದರಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಇದೆ, ಪ್ಲೇ ಪಾಸಲ್ಲಿ ಆಗುತ್ತೆ. ಕ್ಲಾರಿಟಿ ನಾಟ್ ಬ್ಯಾಡ್, ಆಯಿತಾ. ನಂಗೆ ಅನ್ನಿಸ್ದಂಗೆ ಒಂದು ₹600-700 ಬೋಟ್ ಹೆಡ್ಫೋನ್ಸು, ನಾಯ್ಸ್ ಹೆಡ್ಫೋನ್ಸ್ ತೊಗೊಂಡ್ರೆ ಒಂದು ₹1000 ಅಂತ ಅಂದ್ಕೊಳ್ಳಿ. ಒಂದು ₹1000 ಲೆವೆಲಿಂದು ಬೋಟ್ ಹೆಡ್ಫೋನ್ಸ್ ತೊಗೊಂಡ್ರೆ ಕ್ಲಾರಿಟಿ ಹೆಂಗಿರುತ್ತೋ ಆ ಲೆವೆಲ್ಗೆ ಇದೆ ಕ್ಲಾರಿಟಿ. ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ನೋಡಿ, ಸಾಂಗ್ ಪ್ಲೇ ಆಗ್ತಾಯಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ. ಆ್ಯಕ್ಚುಲಿ ಚೆನ್ನಾಗಿದೆ ಅಂದರೆ ರೇಟ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಆಯಿತಾ. ಸ್ಯಾಮ್ಸಂಗಿಗೆ ಕಂಪೇರ್ ಮಾಡೋದಕ್ಕಾಗಲ್ಲ ಇದನ್ನ. ಇದನ್ನು ₹10-15 ಸಾವಿರ ಲೆವೆಲಿಗೆ ಕಂಪೇರ್ ಹೆಂಗೆ ಮಾಡ್ತೀರಾ ನೀವು? ಕಂಪೇರ್ ಮಾಡೋದಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ನಿಮಗೆ ಕ್ಲಾರಿಟಿ ನನಗೇನೋ ನಾಟ್ ಬ್ಯಾಡ್ ಗುರು ಅಂತ ಅನ್ನಿಸ್ತು. ಇದೇನಾದರೂ ನಿಮ್ಗೆ ಲೋಕಲಲ್ಲಿ ಒಂದು ₹400-500 ಸಿಕ್ಕರೂ ಟೋಟಲಿ ವರ್ತ್ ಅಂತೀನಿ ಕ್ಲಾರಿಟಿ ವೈಸ್. ಬಟ್ ಹೇಳೋದಕ್ಕಾಗಲ್ಲ, ನಾಳೆ ಹಾಳಾದರೂ ಹಾಳಾಗ್ಬೋದು. ಚೈನೀಸ್ ಇಂಪೋರ್ಟೆಡ್ ಇವೆಲ್ಲ ಫೇಕ್ ಪ್ರಾಡಕ್ಟ್ಗಳು. ಒರಿಜಿನಲಿ ತಲೆಗೆ ಹೊಡೆದ ಲೆವೆಲಿಗೆ ಮಾಡಿದ್ದಾರೆ, ಆಯಿತಾ. ಬಟ್ ಸ್ಟಿಲ್ ಈ ಲೆವೆಲ್ ಪ್ರೀಮಿಯಮ್ನೆಸ್ ನಮ್ಗೆ ಇದರಲ್ಲಿ ಸಿಗುತ್ತೆ ಅಂತ ಅನಿಸಲ್ಲ ನನಗೆ. ಮತ್ತು ಇದನ್ನು ಓಪನ್ ಮಾಡಿದ ತಕ್ಷಣ ಆ್ಯಂಡ್ರಾಯ್ಡ್ ಡಿವೈಸ್ಗಳಲ್ಲಿ ಯಾವುದೇ ಸ್ಯಾಮ್ಸಂಗ್ದು ಹೆಡ್ಫೋನ್ ಕನೆಕ್ಟ್ ಆಗ್ತಾಯಿದೆ ಅಂತ ಕ್ವಿಕ್ ಪೇರ್ ನೋಟಿಫಿಕೇಷನ್ ಆಗಲಿ ಯಾವುದೂ ಕೂಡ ಬರಲ್ಲ. ಮತ್ತು ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ನಮಗೆ ಇದರಲ್ಲಿ ಸಿಗ್ತಾಯಿಲ್ಲ. ಪ್ಲೇನ್ ಒಂದು ನಾರ್ಮಲ್ ಹೆಡ್ಫೋನ್ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬಡ್ಸ್ 2 ರೀತಿ ಆ ಡಿಸೈನ್ನ ಹೊಂದಿರುವಂಥ, ಆ ರೀತಿ ಕಾಣುವಂಥ ಒಂದು ಫೇಕ್ ಹೆಡ್ಫೋನ್ಸು. ನೋಡಿ, ನಿಮಗೆ ಏನಾದರೂ ಈ ರೀತಿ ಒಂದು ಹೆಡ್ಫೋನ್ ಲೋಕಲ್ ಮಾರ್ಕೆಟ್ನಲ್ಲಿ ₹300-400-500 ಸಿಗ್ತದೆ ಅಂತ ಅಂದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಬಟ್ ಈ ವಿಷಯದಲ್ಲಿ ಇಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ಹಾಳಾಗ್ಬೋದು, ಯಾವುದೇ ಗ್ಯಾರಂಟಿ ನಿಮ್ಗೆ ಸಿಗಲ್ಲ. ₹1,200 ನನಗೆ ಅನ್ನಿಸ್ದಂಗೆ ವರ್ತ್ ಅಂತ ಅನಿಸಲ್ಲ. ಇದು ನನ್ನ ಒಪಿನಿಯನ್ನು. ಐ ಹೋಪ್ ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಮ ಹತ್ರ ಏನಾದರೂ ಈ ರೀತಿ ಯಾರಾದರೂ ಪ್ರಾಡಕ್ಟ್ ಇದೆಯಾ, ಸಜೆಸ್ಟ್ ಮಾಡಿ, ನಾನು ಕೂಡ ಪರ್ಚೇಸ್ ಮಾಡಿ ವಿಡಿಯೋ ಮಾಡ್ತೀನಿ, ಜನಗಳಿಗೂ ಗೊತ್ತಾಗಲಿ. ಯೂಸ್ ಮಾಡ್ತಾಯಿದ್ರೆ ಎಷ್ಟು ದಿನದಿಂದ ಯೂಸ್ ಮಾಡ್ತಾಯಿದ್ದೀರಾ, ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಕೊಡ್ತಾಯಿದೆ, ಅಂದರೆ ನೀವು ಪರ್ಚೇಸ್ ಮಾಡಿ ಎಷ್ಟು ದಿನ ವರ್ಕ್ ಆಯಿತು, ಇನ್ ಕೇಸ್ ತೊಗೊಂಡು ಹಾಳಾಗಿದ್ದರೆ ಕಾಮೆಂಟ್ ಮಾಡಿ, ನೋಡ್ತೀನಿ ನಾನು ಎಷ್ಟು ಜನಕ್ಕೆ ಎಷ್ಟು ದಿನ ಉಪಯೋಗ ಆಗಿದೆ, ಎಷ್ಟು ರೂಪಾಯಿ ಕೊಟ್ಟಿದ್ರಿ ಅದೆಲ್ಲ ಕಾಮೆಂಟ್ ಮಾಡಿ, ಆಯಿತಾ. ಜನಗಳು ನೋಡಿ ತಿಳ್ಕೊತಾರೆ. ಇದು ಬಿಟ್ಟು ಬೇರೆ ಸಜೆಷನ್ ಇದ್ದರೆ, ಈ ರೀತಿ ಕೆಲವೊಂದು ಫೇಕ್ ವಸ್ತುಗಳ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ. ಆದಷ್ಟು ನಾನು ಪರ್ಚೇಸ್ ಮಾಡಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.